ಗೈಸ್, ಇವಾಗ ನಾವು ನೋಡಕ್ ಬಂದಿರೋದು ರೀಸೆಂಟ್ ಆಗಿನೇ ರಿಲೀಸ್ ಆಗಿರುವ ಮೈ ಇಂಟಿ ಬಂಗಾರಂ ಅನ್ನುವ ಒಂದು ಕ್ರೇಜಿ ಮೂವಿಯನ್ನ. ಒಂದ್ಸಲ ಯೋಚನೆ ಮಾಡಿ, ಒಂದು ದೊಡ್ಡದಾದ ಗ್ಯಾಂಗ್ಸ್ಟರು ಅವಳ ಐಡೆಂಟಿಟಿಯನ್ನ ಚೇಂಜ್ ಮಾಡ್ಕೊಂಡು ಸಾಮಾನ್ಯವಾದ ಒಂದು ಹುಡುಗನನ್ನ ಪ್ರೀತಿ ಮಾಡಿ ಮದ್ವೆನ ಮಾಡ್ಕೋತಾಳೆ. ಆ ನಂತರ ಗಂಡನ ಮನೆಗೆ ಅವಳು ಬರ್ಬೇಕಾದ್ರೆ ಆ ಕುಟುಂಬದವರಿಗೆ ಇವಳು ಗ್ಯಾಂಗ್ಸ್ಟರ್ ಅನ್ನುವ ವಿಷಯ ಗೊತ್ತಿಲ್ದಿರಾ ಇವಳಿಗೆ ಬೈಯೋದಿಕ್ಕೆ ಆಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ಕೊಬಿಡ್ತಾರೆ. ಬಟ್ ಆದ್ರೆ ಇವಳು ದೊಡ್ಡ ರೌಡಿ ಅನ್ನೋದಾಗಿ ಅವ್ರಿಗೆ ಗೊತ್ತಾದ್ಮೇಲೆ ಅವರ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ. ಯಾಕಂದ್ರೆ ಇವತ್ತು ನಾವು ನೋಡುವ ಮೂವಿ ಕೂಡ ಅದೇ ರೀತಿಯಾಗಿನೇ ಇದೆ. ಸೊ ಆ ನಂತರ ಏನಾಗುತ್ತೆ ಅನ್ನುವ ಒಂದು ಭಯಂಕರವಾದ ಮೂವಿಯನ್ನ ನೋಡ್ತಾ ಇದೀವಿ. ಅಂಡ್ ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಬರ್ತಿರುವ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತ ಒಂದು ಹೊಸ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ. ಅದ್ರ ಲಿಂಕ್ ಅನ್ನವೇ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಮಿಸ್ ಅನ್ನ ಮಾಡದೆ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಅನಿ ಅನ್ನುವ ಒಂದು ಹುಡುಗ ಹಲವಾರು ವರ್ಷಗಳ ಹಿಂದೆ ಒಂದು ಹುಡುಗಿಯನ್ನ ಮದ್ವೆ ಆಗೋದಿಕ್ಕಾಗಿ ಇವನ ಕುಟುಂಬವನ್ನ ವಿರೋಧವನ್ನ ಮಾಡಿರ್ತಾನೆ. ಸೊ ಅವರು ಕೂಡ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ ಅಂತ ಎಲ್ಲಾ ಸಂಬಂಧವನ್ನ ಕಟ್ ಮಾಡ್ಕೊಂಡಿರ್ತಾರೆ. ಸೊ ಇವನವೇ ಕೂಡ ಲವರ್ ಅನ್ನ ಮದ್ವೆಯಾಗಿ ಹೊರಗಡೆಯಾಗಿನೇ ಬಂದು ಬದುಕ್ತಾ ಇದ್ದಾನೆ. ಬಟ್ ಆದ್ರೆ ಇವನ ಮನೆಯಲ್ಲಿ ಇವಾಗ ತಂಗಿಗೆ ಮದ್ವೆಯನ್ನ ಅರೇಂಜನ ಮಾಡಿದ್ದಾರೆ. ಸೊ ಈ ವಿಷಯ ಗೊತ್ತಾಗ್ತಿದಾಗೆ ನಮ್ಮ ಮನೆಗೆ ನಾವು ವಾಪಸ್ ಹೋಗಿ ತಂಗಿ ಮದ್ವೆಯನ್ನ ಮಾಡೋಣ ಅಂತ ಇವನ ಹೆಂಡತಿಯನ್ನ ಕರ್ಕೊಂಡು ಮನೆಗಾಗಿನೇ ಹೊರಟು ಬರ್ತಾನೆ. ಅಂಡ್ ಇವನ ಹೆಂಡತಿ ಬೇರೆ ಯಾರು ಅಲ್ಲ, ನಮ್ಮ ಹೀರೋಯಿನ್ ಆಗಿರುವ ಸಮಂತಾನೆ. ಅವಳಿಗೋಸ್ಕರನೇ ಮನೆಯವರ ವಿರುದ್ಧವಾಗಿ ನಿಂತು ಮದುವೆಯನ್ನ ಮಾಡ್ಕೊಂಡಿರೋದು. ನಂತರ ಇವರನ್ನ ಅನ್ಯ ತಮ್ಮನಾಗಿರುವ ಪೊಲೀಸು ಬಂದು ಪಿಕ್ ಅನ್ನ ಮಾಡ್ಕೋತಾನೆ. ಅಂಡ್ ಫೈನಲಿ 2 ವರ್ಷಗಳ ನಂತರವಾಗಿ ಇವರ ಮನೆಗೆ ಇವರು ವಾಪಸ್ ಬರ್ಬೇಕಾದ್ರೆ ಮನೆ ಪೂರ್ತಿಯಾಗಿ ಮದ್ವೆ ಪ್ರಿಪರೇಷನ್ ಗಳನ್ನ ಮಾಡ್ಕೊಂಡು ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಬಟ್ ಆದ್ರೆ ಯಾವಾಗ ಇವ್ರು ಮನೆ ಒಳಗಡೆಗೆ ಬರ್ತಾರೋ ಸಡನ್ ಆಗಿ ಎಲ್ಲರೂ ಕೂಡ ಶಾಂತವಾಗ್ಬಿಡ್ತಾರೆ. ಅಂಡ್ ಇವನ ಫಾದರ್ ಅನ್ನ ನೋಡ್ಬೇಕಾದ್ರೆ ಗುರಾಯಿಸ್ಕೊಂಡು ಕೋಪದಲ್ಲಿನ ನೋಡ್ತಿದ್ದಾರೆ. 2 ವರ್ಷಗಳ ಹಿಂದೆ ಹುಡುಗಿಗೋಸ್ಕರ ನಮ್ಮನ್ನ ಬಿಟ್ಟು ಹೋಗಿರೋನು ಮತ್ತೆ ಏನಕ್ಕೆ ಬಂದ ಅಂತ ಎಲ್ಲರೂ ಕೋಪ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಮನೆಯಲ್ಲಿ ಶುಭ ಕಾರ್ಯವನ್ನ ಮಾಡಿಕೊಂಡು ಜಗಳವನ್ನ ಮಾಡ್ಬಾರ್ದು ಅಂತ ಎಲ್ಲರೂ ಕೂಡ ಮಾತಾಡ್ಕೊಂಡು ಮದ್ವೆ ಆಗೋವರ್ಗುವೆ ಇವ್ರು ಮನೆಯಲ್ಲಿ ಇರ್ಲಿ ಅಂತ ಡಿಸೈಡ್ ಅನ್ನ ಮಾಡ್ಕೋತಾರೆ. ಅಂದ್ರೆ ಇವನು ತಪ್ಪನ ಮಾಡಿದ್ರೂ ಕೂಡ ಮನೆಗೆ ಸೇರಿರುವ ಮಗನೇ ಅಲ್ವಾ. ಸೊ ಎಲ್ಲರೂ ಕೂಡ ಮದ್ವೆ ಆಗೋವರ್ಗುವೆ ಸಹಿಸ್ಕೋತಾರೆ. ಬಟ್ ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಸಮಾಂತ ಅವಳು ಯಾವ ರೀತಿ ಇದ್ದಾಳೆ ಅಂತ ಇವರಿಗೆ ಗೊತ್ತಿಲ್ಲ ಅಲ್ವಾ. ಸೊ ಅವಳನ್ನ ಕರೆದು ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿಯ ಹೆಸರೇನು, ನಿಮ್ದು ಯಾವ ಜಾತಿ ಯಾವ ಧರ್ಮಕ್ಕೆ ಸೇರಿರೋರು ಅಂತ ಎನ್ಕ್ವೈರಿ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅದಕ್ಕೆ ನಮ್ಮ ಸಮಾಂತ ಕೂಡ ನಾನು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೇನೆ ನನ್ನ ತಂದೆ ತಾಯಿ ತೀರೋಗಿದ್ದಾರೆ. ಸೊ ನಾನು ಒಂಟಿಯಾಗಿನೇ ಒಂದು ಅನಾಥಾಶ್ರಮದಲ್ಲಿ ಬೆಳೆದು ಬಂದಿದ್ದೀನಿ. ಆದ್ರಿಂದ ನನ್ಗೆ ನಂದು ಯಾವ ಜಾತಿ, ನನ್ನ ಕುಲ ಯಾವುದು, ಗೋತ್ರ ಯಾವುದು ಏನವೇ ಕೂಡ ಗೊತ್ತಿಲ್ಲ ಅಂತ ಹೇಳ್ಕೊತಾಳೆ. ಇದನ್ನ ಕೇಳುವ ಮನೆಯವರು ಇನ್ನವೇ ಕೂಡ ಕೋಪವನ್ನ ಮಾಡ್ಕೊಂಡು ನಮ್ಮ ಮಗ ಹಿಂದೆ ಮುಂದೆ ಕೂಡ ಯೋಚನೆಯನ್ನೇ ಮಾಡ್ದಿರಾ ದೊಡ್ಡ ತಪ್ಪನ ಮಾಡ್ಬಿಟ್ಟ ಅಂತ ತಿಳ್ಕೊತಾರೆ. ಆದ್ರೂ ಕೂಡ ಇವಾಗ ಏನ್ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಸೊ ಇವರು ಸೈಲೆಂಟ್ ಆಗಿ ಒಂದು ರೂಮ್ ನಲ್ಲಿ ಇರೋದಿಕ್ಕಾಗಿನೇ ಚಾನ್ಸ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಸಮಾಂತ ಅವಳನ್ನ ಈ ಮನೆಯ ಸೊಸೆ ಅಂತ ಒಪ್ಕೊಳ್ಳೋದಿಕ್ಕೆ ಯಾರೂ ಕೂಡ ರೆಡಿ ಇಲ್ಲ. ಆದ್ರೆ ನಮ್ಮ ಸಮಾಂತ ಅವಳನ್ನ ನೋಡ್ಬೇಕಾದ್ರೆ ಅವಳಲ್ಲಿ ಹೊಸ ಫೀಲಿಂಗ್ ಗಳು ರೈಸ್ ಆಗುತ್ತೆ. ಅಂದ್ರೆ ಇಲ್ಲಿವರೆಗೂ ಕೂಡ ಇವಳು ಒಂಟಿಯಾಗಿನೇ ಅನಾಥಾಶ್ರಮದಲ್ಲಿ ಬೆಳೆದಿದ್ದಾಳೆ ಅಲ್ವಾ. ಆದ್ರಿಂದ ನಮ್ಗೆ ಒಂದು ಫ್ಯಾಮಿಲಿ ಇರ್ಬೇಕು ಅನ್ನೋದಾಗಿ ಯಾವಾಗ್ಲೂ ಕೂಡ ಆಸೆಯನ್ನ ಮಡ್ಗಿರ್ತಾಳೆ. ಸೊ ಇವಾಗ ಒಂದು ಕುಟುಂಬ ಸಿಕ್ಕಿರೋದ್ರಿಂದ ನನ್ಗೆ ಅಂತ ಸಿಕ್ಕಿರುವ ಕುಟುಂಬ ಅಂದ್ರೆ ಇದೇನೆ. ಅಂಡ್ ಇವರನ್ನೇ ನನ್ನ ಕುಟುಂಬ ಅಂತ ತಿಳ್ಕೊಂಡು ಇವರ ಜೊತೆ ಬದುಕೋದಿಕ್ಕಾಗಿ ಟ್ರೈಯನ್ನ ಮಾಡ್ತೀನಿ. ಅಂಡ್ ಅದೇನೇ ಆದ್ರೂ ಕೂಡ ಇವರ ಮನಸ್ಸನ್ನ ಗೆಲ್ಲೋದಿಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ರೆಡಿ ಆಗ್ತಾಳೆ. ಬಟ್ ಆದ್ರೆ ಇವಳು ಅನ್ಕೊಳ್ತಿರುವ ಮಟ್ಟಿಗೆ ಇವರ ಮನಸ್ಸನ್ನ ಗೆಲ್ಲೋದು ಅಷ್ಟೊಂದು ಈಸಿ ಅಲ್ಲ. ಯಾಕಂದ್ರೆ ಈ ಮನೆಯಲ್ಲಿ ಇರೋರು ತುಂಬಾನೇ ಸಂಪ್ರದಾಯಗಳು ಆಚರಣೆಗಳನ್ನ ಮಾಡ್ಕೊಂಡು ಬರ್ತಿರುವ ಫ್ಯಾಮಿಲಿ. ಅಂದ್ರೆ ಪೂಜೆ ಪುನಸ್ಕಾರಗಳನ್ನ ಮಾಡೋದಾಗಿರ್ಬಹುದು, ಅಡುಗೆಯನ್ನ ಮಾಡೋದಾಗಿರ್ಬಹುದು, ಎಲ್ಲನವೇ ಕೂಡ ಚೆನ್ನಾಗಿನೇ ಬರ್ಬೇಕಾಗುತ್ತೆ ಈ ಮನೆಯ ಸೊಸೆಗೆ. ಅಂಡ್ ಅದು ಅಲ್ಲದೆ ದೊಡ್ಡವರಿಗೆ ಯಾವ ರೀತಿ ಗೌರವವನ್ನ ಕೊಡ್ಬೇಕು ಅಂಡ್ ಮನೆಯ ಜವಾಬ್ದಾರಿಗಳನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ಎಲ್ಲವನ್ನವೇ ಕೂಡ ಕಲ್ತಿರ್ಬೇಕು. ಬಟ್ ಆದ್ರೆ ನಮ್ಮ ಸಮಾಂತಾಗೆ ಇದು ಯಾವುದುವೇ ಕೂಡ ಬರೋದೇ ಇಲ್ಲ. ಆದ್ರೂ ಕೂಡ ನಾವು ಪ್ರತಿಯೊಂದನ್ನವೇ ಕಲ್ತು ಇವರ ಮನ್ಸನ್ನ ಗೆಲ್ಬೇಕು ಅನ್ನೋದಾಗಿನೇ ಆಟವನ್ನ ಮಾಡ್ತಾಳೆ. ಅಂಡ್ ಅದೇ ರೀತಿ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಎಲ್ಲರೂ ಕೂಡ ತುಳಸಿ ಪೂಜೆಯನ್ನ ಮಾಡ್ತಾರೆ ಅಲ್ವಾ. ಸೊ ಇವಳವೇ ಕೂಡ ಪಟ ಅಂತ ಎದ್ದು ಸ್ಯಾರಿಯನ್ನ ಹಾಕೊಳ್ಳೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಇವಳಿಗೆ ಅದು ಕೂಡ ಬರ್ದಿರೋದ್ರಿಂದ ದಪ್ಪ ತರ ಹಾಕೊಂಡು ಸೀದಾ ಓಡಿ ಬರ್ತಾಳೆ. ನಂತರ ಇವಳ ಅತ್ತೆ ಆರ್ತಿ ತಟ್ಟಿಯನ್ನ ತಂದು ಬೊಟ್ಟನ್ನ ಇಡಮ್ಮ ಅಂತ ಕೇಳ್ಬೇಕಾದ್ರೆ ನಮ್ಮ ಸಮಾಂತ ಕೂಡ ಕುಂಕುಮವನ್ನ ಎತ್ಕೊಂಡು ಅತ್ತೆಗೆನ ಇಡೋದಿಕ್ಕೆ ಹೋಗ್ತಾಳೆ. ಆ ನಂತರ ದೀಪವನ್ನ ಹಚ್ಚಮ್ಮ ಅಂತ ಹೇಳ್ಬೇಕಾದ್ರೆ ದೀಪವನ್ನ ಹಚ್ಚಿ ಬಾಯಿನಲ್ಲಿ ಉಫ್ ಮಾಡ್ತಾಳೆ. ಅಷ್ಟೇ ಯಾಕೆ, ಪ್ರದಕ್ಷಿಣೆಯನ್ನ ಆಗೋ ಅಂತ ಹೇಳ್ಬೇಕಾದ್ರೆ ಉಲ್ಟಾ ಸುತ್ತುತ್ತಿರ್ತಾಳೆ. ಈ ರೀತಿ ಎಲ್ಲಾ ಕೆಲ್ಸಗಳನ್ನವೇ ಕೂಡ ಉಲ್ಟಾ ಮಲ್ಟಾ ಮಾಡ್ತಿದ್ದಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮನೆಗೆ ಮದ್ವೆಯಾಗಿ ಬಂದಿರುವ ಹೊಸ ಸೊಸೆ ಕೂಡ ಇದೇ ಜಾಗಕ್ಕೆ ಬಂದು ಎಲ್ಲಾ ಪೂಜೆಗಳನ್ನವೇ ಕೂಡ ಮಾಡಿ
ಅವಳ ತಾಳಿಗೆ ಕೂಡ ಅರಿಶಿನ ಕುಂಕುಮವನ್ನ ಹಚ್ಕೋತಾಳೆ. ಇದನ್ನ ನೋಡುವ ನಮ್ಮ ಸಮಂತ ಒಂದು ಕ್ಷಣಕ್ಕೆನೆ ಶಾಕ್. ಯಾಕಂದ್ರೆ ನಾವು ಹಚ್ಕೊಳ್ಳೋಣ ಅಂತ ನೋಡ್ಬೇಕಾದ್ರೆ ಇವಳು ತಾಳಿಯನ್ನ ರೂಮ್ ನಲ್ಲಿ ಬಿಚ್ಚಿ ಮಡಗಿ ಬಂದ್ಬಿಟ್ಟಿದ್ದಾಳೆ. ಅಂಡ್ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಸಮಂತ ಮತ್ತೊಂದು ನಿರ್ಧಾರವನ್ನ ಮಾಡ್ತಾಳೆ. ಈ ಸುಮತಿ ಅನ್ನುವ ಹೊಸ ಸೊಸೆ ಎಲ್ಲರ ಮನಸ್ಸನ್ನ ಆಲ್ರೆಡಿ ಗೆದ್ದಿದ್ದಾಳೆ ಅಲ್ವಾ, ನಾವು ಕೂಡ ಇವಳ ಹಾಗೇನೆ ಎಲ್ಲಾ ಕೆಲ್ಸಗಳನ್ನುವೆ ಕಲ್ತು ಈ ಮನೆಯವರ ಮನಸ್ಸನ್ನ ನಾವು ಗೆಲ್ಲೇಬೇಕು. ಅಂದ್ರೆ ಇವಳನ್ನ ಮೀರ್ಸೋದಿಕ್ಕೆ ನಾನು ಎಲ್ಲಾ ಕೆಲ್ಸಗಳನ್ನ ಮಾಡ್ಬೇಕು ಅನ್ನೋದಾಗಿನೇ ಡಿಸೈಡ್ ಅನ್ನ ಮಾಡ್ಕೋತಾಳೆ. ಆದ್ರೆ ನಮ್ಮ ಸಮಂತಾಗೆ ಪರಂಪರೆಯಾಗ್ಲಿ ಆಚಾರಗಳಾಗ್ಲಿ ವಿಚಾರಗಳಾಗ್ಲಿ ಏನುವೆ ಕೂಡ ಗೊತ್ತೇ ಇಲ್ಲ. ಸೊ ಇವಳು ಹೊಸದಾಗಿ ಕಲಿಯೋಣ ಅಂತ ಹೋದ್ರೆ ಕೂಡ ಎಡವಟ್ಟುಗಳನ್ನ ಮಾಡ್ಕೋತಿರ್ತಾಳೆ. ಅಂಡ್ ಆ ಸುಮತಿಯನ್ನ ನೋಡ್ಬೇಕಾದ್ರೆ ಎಲ್ಲಾ ಕೆಲ್ಸಗಳನ್ನ ಚೆನ್ನಾಗಿನೇ ಮಾಡಿ ಎಲ್ರ ಮನಸ್ಸನ್ನವೇ ಗೆದ್ದು ಸೊಸೆ ಅಂದ್ರೆ ಹೀಗಿರ್ಬೇಕು ಅನ್ನೋದಾಗಿನೇ ಹೇಳ್ಸ್ಕೊತಿದ್ದಾಳೆ. ಅಂಡ್ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಸಮಂತಾಗೆ ತುಂಬಾನೇ ಬೇಜಾರಾಗೋಗುತ್ತೆ. ನಾವು ಎಷ್ಟೇ ಕಷ್ಟವನ್ನ ಪಟ್ಟಿರುವೆ ಕೂಡ ಇವರ ಮನಸ್ಸನ್ನ ಗೆಲ್ಲೋದಕ್ಕೆ ಆಗ್ತಾನೆ ಇಲ್ವಲ್ಲ ಅಂತ. ಆದ್ರೂ ಕೂಡ ನಾವು ಸೋಲನ್ನ ಒಪ್ಪೋದಿಕ್ಕೆ ಸಾಧ್ಯನೇ ಇಲ್ಲ. ನಾವು ಟ್ರೈಯನ್ನ ಮಾಡಿದ ಮಾತ್ರಕ್ಕೆ ಇವ್ರು ನಮ್ಮನ್ನ ಒಪ್ಕೊಳ್ಳೋದಿಲ್ಲ. ಬದಲಾಗಿ ನಾವು ಅಖಾಡಕ್ಕೆ ಇಳಿದು ಎಲ್ಲಾ ಕೆಲ್ಸಗಳನ್ನ ಕಲಿಬೇಕು. ಈ ಪರಂಪರೆ ಆಚಾರ ವಿಚಾರ ಎಲ್ಲವನ್ನ ಕಲ್ತೆ ಬಿಡೋಣ ಅನ್ನೋದಾಗಿ ಡಿಸೈಡ್ ಮಾಡ್ಕೋತಾಳೆ. ಆದ್ರಿಂದ ಹೆಲ್ಪನ್ನ ತಗೊಳ್ಳೋಣ ಅಂತ ಇವಳ ಚಿಕ್ಕ ವಯಸ್ಸಿನ ಒಬ್ಬಳು ಫ್ರೆಂಡಿಗೆ ಕಾಳನ್ನ ಮಾಡಿ ಇವಳ ಲೈಫಿನಲ್ಲಿ ನಡೀತಾ ಇರುವ ಎಲ್ಲಾ ಪ್ರಾಬ್ಲಮ್ಗಳನ್ನುವೆ ಕೂಡ ಹೇಳ್ಕೊತಾಳೆ. ಅಂಡ್ ನಾನು ಎಂತ ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂದ್ರೆ ನನ್ಗೆ ಸರಿಯಾಗಿ ಅಡುಗೆಯನ್ನುವೆ ಕೂಡ ಮಾಡೋದಿಕ್ಕೆ ಬರೋದಿಲ್ಲ. ಒಂದ್ ವೇಳೆ ನಾನು ಅಡುಗೆಯನ್ನುವೆ ಕೂಡ ಮಾಡಿಲ್ಲ ಅಂದ್ರೆ ನಾನು ಯಾವತ್ತೂ ಈ ಮನೆಯವರ ಮನಸ್ಸನ್ನ ಗೆಲ್ಲೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ದಯವಿಟ್ಟು ನೀನು ಬಂದು ನನ್ಗೆ ಅಡುಗೆ ಮಾಡೋದನ್ನ ಕಲಿಸ್ಕೊಡ್ತೀಯಾ, ಇಲ್ಲ ನನ್ಗೆ ಅಡುಗೆಯನ್ನ ಮಾಡ್ಕೊಟ್ಟು ಸ್ವಲ್ಪ ದಿನಗಳ ಕಾಲವಾಗಿ ಹೆಲ್ಪ್ ಅನ್ನ ಮಾಡ್ತೀಯ ಅನ್ನೋದಾಗಿ ಕೇಳ್ಕೊತಾಳೆ. ಬಟ್ ಆದ್ರೆ ಆ ಫ್ರೆಂಡು ನನ್ನ ಗಂಡ ಒಂದು ದಿನವೇ ಕೂಡ ಹೊರಗಡೆ ಬಿಟ್ಟು ಇರೋದಿಲ್ಲ, ಸೊ ನಾನು ಬರೋದಕ್ಕೆ ಆಗೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಆದ್ರಿಂದ ನಮ್ಮ ಸಮಂತ ಚಿಕ್ಕ ವಯಸ್ಸಿನಿಂದ ಒಂಟಿತನದಲ್ಲಿ ಬೆಳೆದಿದ್ದಾಳೆ ಅಲ್ವಾ, ಸೊ ಆ ಎಲ್ಲಾ ವಿಷಯಗಳನ್ನುವೇ ಕೂಡ ಹೇಳ್ಕೊಂಡು ಫ್ರೆಂಡ್ ಅನ್ನ ಕನ್ವಿನ್ಸ್ ಮಾಡ್ತಾಳೆ. ಅಂಡ್ ಅದೇ ರೀತಿಯಾಗಿ ಫ್ರೆಂಡ್ ಕೂಡ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಅವಳ ಹತ್ರ ಬರ್ಬೇಕಾದ್ರೆ ಸೀದಾ ಅವಳನ್ನ ಮನೆ ಒಳಗಡೆಗಾಗಿನೇ ಕರ್ಕೊಂಡು ಬರಲ್ಲ. ಯಾಕಂದ್ರೆ ನಮ್ಮ ಸಮಂತ ಅವಳನ್ನೇ ಕಂಡ್ರೆ ತುಂಬಾನೇ ಕ್ವಶನ್ ಗಳನ್ನ ಕೇಳಿ ಡೌಟ್ ಅನ್ನ ಪಡ್ತಾರೆ. ಇನ್ನು ಫ್ರೆಂಡ್ ಅನ್ನ ಕರ್ಕೊಂಡು ಬಂದ್ರೆ ಅವಳ ತಾಲಿಯನ್ನ ತಿನ್ಬಿಡ್ತಾರೆ ಅಲ್ವಾ. ಆದ್ರಿಂದ ಪಕ್ಕದಲ್ಲೇ ಒಂದು ರೂಮ್ ಅನ್ನ ಮಾಡಿ ಆ ಜಾಗದಲ್ಲಿ ಇರ್ಸೋದಿಕ್ಕಾಗಿನೇ ನೋಡ್ತಾಳೆ. ಅಂಡ್ ಇವಾಗ ನಮ್ಮ ಸಮಂತ ಮತ್ತೆ ಫ್ರೆಂಡು ಇಬ್ಬರವೇ ಕೂಡ ಸೇರ್ಕೊಂಡು ಒಂದು ಮಸ್ತ್ ಆದ ಪ್ಲಾನ್ ಮಾಡ್ತಾರೆ. ಅಂದ್ರೆ ಬೆಳಿಗ್ಗೆ ಆಗೋದಕ್ಕಿಂತ ಮುಂಚೆ ಈ ಫ್ರೆಂಡು ಎಲ್ಲ ಅಡುಗೆಗಳನ್ನ ಮಾಡಿ ಬಾಕ್ಸ್ ಗಳಲ್ಲಿ ಪ್ಯಾಕ್ ಅನ್ನ ಮಾಡಿ ಯಾರಿಗೂ ಕೂಡ ಗೊತ್ತಾಗದೇ ಇರುವ ರೀತಿಯಾಗಿನೇ ನಮ್ಮ ಸಮಂತ ಅವಳ ಕೈಗೆ ಶಿಫ್ಟ್ ಅನ್ನ ಮಾಡಿ ಕೊಡ್ತಾಳೆ. ಅಂಡ್ ಇವಳುವೆ ಕೂಡ ನಾವೇನೆ ಕಷ್ಟವನ್ನ ಪಟ್ಟು ಅಡುಗೆಯನ್ನ ಮಾಡಿದ್ವಿ ಅಂತ ಯಾರಿಗೂ ಗೊತ್ತಾಗದೇ ಇರುವ ರೀತಿಯಾಗಿನೇ ಅಡುಗೆಯನ್ನ ಬಡಿಸ್ತಾಳೆ. ಸೊ ಅದನ್ನ ತಿನ್ಬೇಕಾದ್ರೆ ಮನೆಯಲ್ಲಿರುವ ಎಲ್ಲ ಮೆಂಬರ್ಗಳಿವೆ ಕೂಡ ಇವಳಿಗೆ ಆಚಾರ ವಿಚಾರ ಸಂಪ್ರದಾಯದ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅಡುಗೆಯನ್ನಾದ್ರೂ ಕೂಡ ಚೆನ್ನಾಗಿ ಮಾಡ್ತಾಳೆ ಅಂತ ಪ್ರೌಡ್ ಆಗಿನೇ ಫೀಲ್ ಆಗ್ತಾರೆ. ಸೊ ಇದನ್ನ ನೋಡುವ ನಮ್ಮ ಸಮಂತ ಮೊದಲನೇ ಬಾರಿಗೆ ಇವರ ಮನಸ್ಸನ್ನ ಗೆದ್ದಿದೀವಿ. ಅಂಡ್ ಇನ್ ಮುಂದೆ ನಮ್ಮ ಆಟವನ್ನ ಶುರುವನ್ನ ಮಾಡ್ಕೊಂಡು ಅದ್ಯಾವ ಸಂಸ್ಕೃತಿ ಆಚಾರ ವಿಚಾರ ಪೂಜೆ ಎಲ್ಲವನ್ನ ಕಲಿಯೋಣ ಅಂತ ರೆಡಿ ಆಗ್ತಾಳೆ ನೋಡಿ. ಅಂಡ್ ಇದೇ ರೀತಿಯಾಗಿ ಫ್ರೆಂಡ್ನ ಕೈಯಿಂದ ಅಡುಗೆಯನ್ನ ಮಾಡ್ಸೋದು, ಇವರಿಗೆ ಬಡ್ಸೋದು ಅಂಡ್ ಟೈಮ್ ಸಿಕ್ತಾಗ್ಲೆಲ್ಲ ಎಲ್ಲರನ್ನುವೆ ಕೂಡ ಅರ್ಥವನ್ನ ಮಾಡ್ಕೊಳ್ಳೋದ್ರ ಕಡೆಗೆ ಗಮನವನ್ನ ಕೊಡ್ತಾಳೆ. ಹಾಗೆ ಇವರ ಮನಸ್ಸನ್ನುವೆ ಕೂಡ ನಾವು ಖಂಡಿತ ಗೆಲ್ತೀವಿ ಅನ್ನುವ ನಂಬಿಕೆನುವೆ ಬಂದ್ಬಿಡುತ್ತೆ. ಬಟ್ ಆದ್ರೆ ಇವಳ ಖುಷಿ ಹೆಚ್ಚು ದಿನಗಳ ಕಾಲವಾಗಿ ಉಳಿಯೋದಿಲ್ಲ. ಯಾಕಂದ್ರೆ ಒಂದು ದಿನ ಇವಳು ಮತ್ತೆ ಫ್ರೆಂಡು ಮಾರ್ಕೆಟ್ ನಲ್ಲಿ ತರಕಾರಿಯನ್ನ ತಗೊಳ್ಳೋದಿಕ್ಕಾಗಿ ಬರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಇವರನ್ನ ಫಾಲೋವನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ತಾನೆ. ಬಟ್ ಆದ್ರೆ ಮಾರ್ಕೆಟ್ಗೆ ಯಾರ್ ಬೇಕಾದ್ರೂ ಬರ್ಬಹುದು ಅಲ್ವಾ, ಸೊ ನಮ್ಗೆ ಯಾಕೆ ಬೇಕು ಅಂತ ಇವರ ಪಾಡಿಗೆ ಇವ್ರು ಪರ್ಚೇಸ್ ಅನ್ನ ಮಾಡ್ಕೊಂಡು ಬರ್ತಿರ್ತಾರೆ. ಅಂಡ್ ಅದೇ ರೀತಿ ಎಷ್ಟೋ ಗಲ್ಲಿಗಳನ್ನ ದಾಟಿ ಬೇರೆ ಕಡೆಗೆ ಇವ್ರು ಬಂದ್ರೂ ಕೂಡ ಆ ವ್ಯಕ್ತಿ ಇವರನ್ನ ಫಾಲೋವನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಸಮಂತಾಗೆ ಡೌಟ್ಗಳು ಬರೋದಿಕ್ಕೆ ಶುರುವಾಗುತ್ತೆ. ಆದ್ರಿಂದ ಇವಳು ಸ್ವಲ್ಪನವೇ ಕೂಡ ಯೋಚನೆಯನ್ನ ಮಾಡ್ದಿರಾ ಸೀದಾ ವ್ಯಕ್ತಿ ಹತ್ರಕ್ಕಾಗಿನೇ ಬಂದು ಏನಕ್ಕೆ ನಮ್ಮನ್ನ ಫಾಲೋ ಮಾಡ್ತಾ ಇದೆಯಾ ಅನ್ನೋದಾಗಿನೇ ಕೇಳ್ಬಿಡ್ತಾಳೆ. ಅದಕ್ಕೆ ಆ ವ್ಯಕ್ತಿ ಕೂಡ ನಿನ್ನ ನಿಜವಾದ ಹೆಸರು ಜಾನ್ಸಿ ಅನ್ನೋದಾಗಿ ಕೇಳ್ತಾನೆ. ಅಷ್ಟೇ ಜಾನ್ಸಿ ಅನ್ನುವ ಹೆಸರನ್ನ ಕೇಳ್ತಿದಾಗೆ ನಮ್ಮ ಸಮಂತ ಫುಲ್ಲು ಶಾಕ್. ಆದ್ರೂ ಕೂಡ ಅವಳು ಸಂಭಾಳಿಸ್ಕೊಂಡು ಇನ್ನೊಂದ್ಸಲ ಈ ಪ್ರಶ್ನೆಯನ್ನ ನನ್ನ ಹತ್ರ ಕೇಳಿದ್ರೆ ನಿನ್ನ ಪ್ರಾಣವನ್ನ ತೆಗಿತೀನಿ ಅಂತ ಹೆದರಿಸ್ತಾಳೆ. ಇದನ್ನು ನೋಡುವ ವ್ಯಕ್ತಿ ಕೂಡ ಭಯವನ್ನ ಪಟ್ಕೊಂಡು ಆ ಜಾಗದಿಂದಾನೇ ಹೊರಟೋಗ್ಬಿಡ್ತಾನೆ. ಅಷ್ಟೇ ಯಾಕೆ ಸ್ವಂತ ಇವಳ ಫ್ರೆಂಡೇನೆ ಇದನ್ನ ನೋಡಿ ಭಯವನ್ನ ಪಟ್ಕೊಂಡಿದ್ದಾಳೆ. ಯಾಕಂದ್ರೆ ಇಲ್ಲಿವರೆಗೂ ನಮ್ಮ ಸಮಂತ ಕೋಪ ಮಾಡ್ಕೊಂಡಿರೋದನ್ನ ಯಾರುವೇ ಕೂಡ ನೋಡೇ ಇರೋದಿಲ್ಲ. ಅಂಡ್ ಇವರನ್ನ ಫಾಲೋ ಮಾಡ್ತಿದ್ದ ವ್ಯಕ್ತಿ ಸೀದಾ ಜೈಲಿನ ಹತ್ರಕ್ಕಾಗಿನೇ ಬಂದು ಗರುಡ ಅನ್ನುವ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಿ ನಾನು ಒಂದು ಹುಡುಗಿಯನ್ನ ನೋಡ್ಬೇಕಾದ್ರೆ ಅವಳು ಸೇಮ್ ಜಾನ್ಸಿ ಹಾಗೆ ಇದ್ದಾಳೆ ಅನ್ನೋದಾಗಿ ಹೇಳ್ಕೊತಾನೆ. ಇದನ್ನ ಕೇಳುವ ಗರುಡ ಕೂಡ ಒಂದ್ ವೇಳೆ ಅವಳು ಜಾನ್ಸಿ ಅಲ್ಲ ಅಂದ್ರೆ ಅವಳ ಕಥೆಯನ್ನ ಮುಗಿಸ್ಬಿಡಿ, ಬಟ್ ಆದ್ರೆ ಅವಳು ನಿಜವಾಗ್ಲೂ ಜಾನ್ಸಿ ಆಗಿದ್ರೆ ನೀವು ಹುಷಾರಾಗಿರಿ, ಯಾಕಂದ್ರೆ ಅವಳೇನೆ ನಿಮ್ಮ ಕಥೆಯನ್ನ ಮುಗಿಸ್ತಾಳೆ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಆ ವ್ಯಕ್ತಿ ಕೂಡ ಸರಿ ಓಕೆ ಅನ್ನೋದಾಗಿ ಸಮಂತ ಅವಳನ್ನ ಫಾಲೋವನ್ನ ಮಾಡಿ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾನೆ. ಈ ಕಡೆ ನಮ್ಮ ಸಮಂತ ಮತ್ತೆ ಫ್ರೆಂಡು ಇಬ್ಬರನ್ನವೇ ಕೂಡ ನಾವು ನೋಡ್ಬೇಕಾದ್ರೆ ಮಾರ್ನಿಂಗ್ ಆಗಿ ಕೂಡಲೇ ಫ್ರೆಂಡು ಅಡುಗೆಯನ್ನ ಮಾಡಿ ಎಲ್ಲವನ್ನ ಪ್ಯಾಕ್ ಮಾಡಿ ಕೊಡ್ತಾಳೆ ಅಲ್ವಾ.
ಅದೇ ರೀತಿಯಾಗಿ ಪ್ಯಾಕ್ ಅನ್ನ ಮಾಡಿ ಕೊಡ್ಬೇಕಾದ್ರೆ ಬಚ್ಚಿಟ್ಕೊಂಡು ಮನೆ ಒಳಗಡೆಗೆ ತರ್ತಿರ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಮನೆ ಹಿಂಭಾಗದಲ್ಲಿ ಶಬ್ದವೆಲ್ಲ ಕೇಳಿ ಬರ್ತಿರುತ್ತೆ. ಸೊ ಏನದು ಅಂತ ನಮ್ಮ ಸಮ್ಯಾಂತ ಕೂಡ ಬಂದು ನೋಡ್ಬೇಕಾದ್ರೆ ಒಂದಷ್ಟು ಗೂಂಡಗಳು ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ವೆಪನ್ ಗಳನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಈ ಗೂಂಡಗಳು ಬೇರೆ ಯಾರು ಬಿ ಅಲ್ಲ, ಗರುಡ ಕಳ್ಸಿರುವ ರೌಡಿಗಳು. ಅಂಡ್ ಇವಾಗ ವ್ಯಕ್ತಿ ಕೂಡ ನಿಜವಾದ ಝಾನ್ಸಿ ನೀನೇನ ಅಲ್ವಾ, ನಿಜವನ್ನ ಹೇಳು ಅನ್ನೋದಾಗಿ ಮತ್ತೆ ಕೇಳ್ಬೇಕಾದ್ರೆ ನಮ್ಮ ಸಮ್ಯಾಂತ ಕೂಡ ಕೊನೆಯದಾಗಿ ವಾರ್ನಿಂಗ್ ಅನ್ನ ಕೊಡ್ತಾಳೆ. ನೀವು ಯಾವ ರೀತಿ ಬಂದಿದ್ದೀರೋ ಅದೇ ರೀತಿಯಾಗಿ ವಾಪಸ್ಸು ಹೊರಟೋದ್ರೆ ನಿಮ್ಮ ಪ್ರಾಣಗಳು ಉಳಿಯುತ್ತೆ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ಅನ್ನೋದಾಗಿ ವಾರ್ನಿಂಗ್ ಅನ್ನ ಕೊಡ್ತಾಳೆ. ಬಟ್ ಆದ್ರೆ ಅವರು ಇವಳ ಮಾತನ್ನ ಕೇಳ್ದೇ ಇರೋದ್ರಿಂದ ಬೇರೆ ದಾರಿ ಇಲ್ದೆ ಮಾಸ್ ಆಗಿನೇ ಎಂಟ್ರಿ ಕೊಟ್ಟು ಯಾವ ಲೆವೆಲ್ಗೆ ಅವಳು ಫೈಟ್ ಅನ್ನ ಮಾಡ್ತಾಳೆ ಅಂದ್ರೆ ನಿಜವಾಗ್ಲೂ ಇದನ್ನ ನೋಡ್ಬೇಕಾದ್ರೆ ಎಲ್ಲರಿಗೂ ಕೂಡ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ತಾರೆ. ಯಾಕಂದ್ರೆ ಸ್ಯಾರಿಯನ್ನ ಹಾಕೊಂಡಿರುವ ಒಂದು ನಾರ್ಮಲ್ ಆದ ಹುಡುಗಿ ವೆಪನ್ ಗಳನ್ನ ಹಿಡ್ಕೊಂಡು ಟ್ರೈನಿಂಗ್ ಅನ್ನ ತಗೊಂಡಿರುವ ಒಂದು ಲೇಡಿ ಹಾಗೇನೆ ಮಾಸ್ ಆದ ಫೈಟ್ ಅನ್ನ ಮಾಡ್ತಾ ಇದ್ದಾಳೆ. ಅಂಡ್ ಎಷ್ಟೇ ಜನಗಳು ಬಂದ್ರೂ ಕೂಡ ಇವಳನ್ನ ಸೋಲ್ಸೋದಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೇ ರೀತಿಯಾಗಿನೇ ಸರ್ಸರಿಯಾಗಿನೇ ಬೋರ್ದು ಭೂತವನ್ನ ಬಿಡಿಸ್ತಾಳೆ. ಸೊ ಫೈನಲಿ ಆ ವ್ಯಕ್ತಿಗೆ ಅರ್ಥವಾಗ್ಬಿಡುತ್ತೆ ಇವಳೇನೆ ನಿಜವಾದ ಝಾನ್ಸಿ ಅಂತ. ಸೊ ಭಯವನ್ನ ಪಟ್ಕೊಂಡು ವಾಪಸ್ಸು ಗರುಡಾವನ ಹತ್ರಕ್ಕಾಗಿನೇ ಬಂದು ಅವಳು ನಮ್ಮ ಗ್ಯಾಂಗಿನ ಎಲ್ಲಾ ಕಥೆಯನ್ನವೇ ಕೂಡ ಮುಗಿಸ್ಬಿಡ್ಲು. ಅಂದ್ರೆ ಅವಳೇನೆ ನಿಜವಾದ ಝಾನ್ಸಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಗರುಡ ನಗಾಡ್ಕೊಂಡು ಒಬ್ಬಳೇನೆ ನಿಮ್ಮ ಗ್ಯಾಂಗ್ ಅವರ ಕಥೆಯನ್ನ ಮುಗಿಸಿ ಹಾಕಿದಾಳೆ ಅಂದ್ರೆ ನಿಜವಾದ ಝಾನ್ಸಿ ಅವಳೇನೆ ಅಂತ ಇವನವೇ ಕೂಡ ಅರ್ಥವನ್ನ ಮಾಡ್ಕೊಂಡು ವಿಚಿತ್ರವಾಗಿನೇ ನಗೋಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಸೊ ಅವಳು ಸಿಕ್ಕಿದಾಳೆ ಅಂದ್ರೆ ನಾವು ಇವಾಗ ಜೈಲಿನಿಂದ ಎಸ್ಕೇಪ್ ಆಗಿ ಬರ್ಲೇಬೇಕು ಅಂತ ಯಾವ ರೀತಿ ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಕಿಚನ್ ನಲ್ಲಿರುವ ಎಲ್ಲಾ ಸಿಲಿಂಡರ್ ಗಳಿವೆ ಕೂಡ ಬ್ಲಾಸ್ಟ್ ಆಗುವ ರೀತಿಯಾಗಿನೇ ಮಾಡಿ ಅದ್ರಲ್ಲಿ ಸರಿಸುಮಾರು 19 ಕೈದಿಗಳು ತೀರೋಗಿದ್ದಾರೆ ಎನ್ನುವ ರೀತಿ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾನೆ. ಅಂಡ್ 19 ಜನಗಳಲ್ಲಿ ಗರುಡ ಕೂಡ ತೀರೋಗಿದ್ದಾನೆ ಅನ್ನೋದಾಗಿ ಎಲ್ಲ ಕಡೆ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡಿಸಿ ಸೂಪರ್ ಆಗಿನೇ ಎಸ್ಕೇಪ್ ಆಗಿ ಹೊರಗಡೆ ಬಂದ್ಬಿಡ್ತಾನೆ. ಅಂಡ್ ಈ ಕಡೆ ನಮ್ಮ ಸಮ್ಯಾಂತ ಮತ್ತೆ ಫ್ರೆಂಡು ಇಬ್ಬರನ್ನವೇ ಕೂಡ ನೋಡ್ಬೇಕಾದ್ರೆ ಇವಾಗ ನಮ್ಮ ಸಮ್ಯಾಂತ ಮಾಸ್ ಆಗಿನೇ ಒಂದು ದೊಡ್ಡ ಫೈಟ್ ಅನ್ನ ಮಾಡಿದಾಳೆ ಅಲ್ವಾ, ಅದನ್ನ ನೋಡಿರುವ ಫ್ರೆಂಡು ಫುಲ್ಲು ಶಾಕ್ ಆಗೋಗಿದ್ದಾಳೆ. ಅಂಡ್ ನಿಜವಾಗ್ಲೂ ನೀನು ಯಾರು ಇಷ್ಟರ ಮಟ್ಟಿಗೆ ಫೈಟ್ ಅನ್ನ ಮಾಡೋದನ್ನ ಎಲ್ಲಿ ಕಲ್ತಿ ಅಂತ ಕೇಳ್ಬೇಕಾದ್ರೆ ಇವಾಗ ನಮ್ಮ ಸಮ್ಯಾಂತ ಆಗಬೇಕು ಕೂಡ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಎಲ್ಲ ಸತ್ಯವನ್ನ ಹೇಳ್ಕೊತಾಳೆ. ಅಂದ್ರೆ ನಾನು ನೀನು ಅನಾಥಾಶ್ರಮದಲ್ಲಿ ಬೆಳಿತಿರ್ಬೇಕಾದ್ರೆ ನಿನ್ನನೇನೋ ಒಳ್ಳೆ ಫ್ಯಾಮಿಲಿ ಬಂದು ಅಡಾಪ್ಟ್ ಅನ್ನ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು. ಬಟ್ ಆದ್ರೆ ನಾನು ಅದೇ ಆಶ್ರಮದಲ್ಲಿ ಬೆಳೆದು ಬರ್ತಿರ್ಬೇಕಾದ್ರೆ ಅಲ್ಲಿನ ವಾರ್ಡನ್ನ ದೃಷ್ಟಿ ನನ್ಗೆ ಸರಿ ಅಂತ ಅನ್ನಿಸ್ತಿಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳ ಹತ್ರ ಕೂಡ ಅವರು ತಪ್ಪಾಗಿ ನಡ್ಕೊಳ್ಳೋದಿಕ್ಕಾಗಿನೇ ನೋಡ್ತಿದ್ದ. ಆದ್ರಿಂದ ನಾವು ಇಲ್ಲೇ ಇದ್ರೆ ನಮ್ಮ ಲೈಫು ಪೂರ್ತಿಯಾಗಿನೇ ಬರ್ಬಾದಾಗ್ಬಿಡುತ್ತೆ ಅಂತ ತಿಳ್ಕೊಂಡು ಅನಾಥಾಶ್ರಮವನ್ನ ಬಿಟ್ಟು ನಾನು ಹೊರಗಡೆಗಾಗಿನೇ ಓಡಿ ಬಂದ್ಬಿಟ್ಟೆ. ಆ ನಂತರ ತುಂಬಾನೇ ಕಷ್ಟವನ್ನ ಪಟ್ಟು ಯಾವ ಕೆಲ್ಸ ಸಿಗುತ್ತೋ ಆ ಕೆಲ್ಸಗಳನ್ನ ಮಾಡ್ಕೊಂಡು ಎಲ್ಲಿ ಮಲ್ಗೋದಿಕ್ಕೆ ಜಾಗ ಸಿಗುತ್ತೋ ಅಲ್ಲಿ ಮಲಿಕೊಂಡು ಬರ್ತಾ ಇದ್ದೆ. ಅಂಡ್ ಫೈನಲ್ ಆಗಿ ಹುಡುಕ್ಬೇಕಾದ್ರೆ ಲಾಡ್ಜಿನಲ್ಲಿ ಕೆಲ್ಸ ಕೂಡ ಸಿಗುತ್ತೆ. ಬಟ್ ಆದ್ರೆ ಆ ಲಾಡ್ಜಿನಲ್ಲಿ ಕೆಲ್ಸವನ್ನ ಮಾಡುವ ಗಂಡ್ಸ್ಗಳಿವೆ ಕೂಡ ನನ್ನನ್ನ ಕೆಟ್ಟದಾಗಿನೇ ನೋಡಿ ಬರ್ತಿದ್ರು. ಆದ್ರೂ ನನ್ ಕೈಲಿ ಏನ್ ತಾನೇ ಮಾಡೋದಿಕ್ಕೆ ಆಗುತ್ತೆ. ಸೊ ಹೇಗೂ ಅಡ್ಜಸ್ಟ್ ಮಾಡ್ಕೊಂಡು ಕೆಲ್ಸವನ್ನ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಉಗ್ರವಾದಿಗಳ ಗ್ಯಾಂಗು ಬಚ್ಚಿಟ್ಕೊಳ್ಳೋದಿಕ್ಕಾಗಿ ಆ ಲಾಡ್ ನ ಒಳಗಡೆಗಾಗಿನೇ ನುಗ್ಗಿ ಬರ್ತಾರೆ. ಅಂದ್ರೆ ಸರ್ಕಾರ ಅಥವಾ ಅನ್ಯಾಯವನ್ನ ಮಾಡಿರೋರ ವಿರುದ್ಧ ಧ್ವನಿಯನ್ನ ಎತ್ತಿ ಅವರಿಗೆ ತಕ್ಕ ಪಾಠವನ್ನ ಕಲಿಸುವ ಕೆಲವು ಉಗ್ರವಾದಿಗಳು ನಮ್ಮ ಲಾಡ್ಜಿನಲ್ಲಿ ಉಳ್ಕೊಳ್ಳೋದಿಕ್ಕಾಗಿನೇ ಬರ್ತಾರೆ. ಅಂಡ್ ಆ ಗ್ಯಾಂಗ್ ನಲ್ಲಿರುವ ಹುಡುಗರು ಎಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿದ್ದಾರೆ ಅಂದ್ರೆ ಅವರು ಹಿಂದೆ ಮುಂದೆ ಕೂಡ ಯೋಚನೆ ಮಾಡದೆ ತಪ್ಪು ಮಾಡೋರಿಗೆ ಸರಿಯಾಗಿನೇ ಒಡೆದು ವಾಂಚಿಸ್ತಿದ್ರು. ಅದನ್ನ ನೋಡ್ಬೇಕಾದ್ರೆ ನನ್ನಲ್ವೇ ಕೂಡ ಇವರ ಹಾಗೇನೆ ಆಗ್ಬೇಕು ಅನ್ನುವ ಆಸೆ ಹುಡ್ಕೊಂತು. ಅಂಡ್ ಅದು ಅಲ್ಲದೆ ಆ ಲಾಡ್ಜಿನಲ್ಲಿ ಒಬ್ಬ ವ್ಯಕ್ತಿ ತೊಂದರೆಯನ್ನ ಕೊಟ್ಟಿ ಬರ್ತಿದ್ದ ಅಲ್ವಾ, ಈ ಬಾರಿ ತಡ್ಕೊಳ್ಳೋದಿಕ್ಕೆ ಆಗದೆ ಅವನಿಗೆ ಸರಿಯಾಗಿನೇ ಒಡೆದು ಅವನ ಕಥೆಯನ್ನ ಮುಗಿಸ್ಬಿಟ್ಟೆ. ಆದ್ರಿಂದ ಫೈನಲ್ ಆಗಿ ಅರ್ಥ ಆಗಿದ್ದು ಪ್ರಾಬ್ಲಮ್ ಗಳನ್ನ ನಾವೇನೆ ಸಾಲ್ವ್ ಅನ್ನ ಮಾಡ್ಬೇಕು ಅಂತ. ಅಂಡ್ ಫೈನಲ್ ಆಗಿ ಆ ಉಗ್ರವಾದಿಗಳ ಜೊತೆ ಮಾತಾಡ್ಕೊಂಡು ಅವರ ಟೀಮ್ ಅನ್ನವೇ ಕೂಡ ಜಾಯಿನ್ ಆದೆ. ಅಂಡ್ ಆ ಗುಂಪಿನ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾರು ಅತ್ಯಾಚಾರವನ್ನ ಮಾಡ್ತಾರೋ ಅನ್ಯಾಯಗಳನ್ನ ಮಾಡ್ತಾರೋ ಅವರನ್ನ ಹುಡುಕಿ ಅವರ ಕಥೆಯನ್ನ ಮುಗಿಸುವ ಕೆಲಸವನ್ನ ಮಾಡಿ ಬರ್ತಿರ್ತಾರೆ. ಸೊ ನನ್ಗವೇ ಕೂಡ ಟ್ರೈನಿಂಗ್ ಅನ್ನ ಕೊಟ್ಟು ಅವರ ಟೀಮ್ ನಲ್ಲಿ ಜಾಯಿನ್ ಅನ್ನ ಮಾಡ್ಕೋತಾರೆ. ಅಂಡ್ ಆ ಟೀಮ್ ನ ಲೀಡರು ಬೇರೆ ಯಾರಿವೆಲ್ಲ ಇವಾಗ ಜೈಲಿನಲ್ಲಿರುವ ಗರುಡ. ಇವನವೇ ಕೂಡ ಮೊದ್ಲು ಚೆನ್ನಾಗಿನ ಎಲ್ಲ ಕೆಲಸಗಳನ್ನ ಮಾಡಿ ಬರ್ತಿದ್ದ. ಆದ್ರೆ ಹಣದ ಆಸೆಗೆ ಇವನ ಬುದ್ಧಿ ಕೂಡ ಕೆಟ್ಟೋಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ತಪ್ಪು ಕೆಲಸಗಳನ್ನ ಮಾಡ್ಕೊಂಡು ಇವನ ಟೀಮ್ ನಲ್ಲಿರುವ ಹುಡುಗಿಯರನ್ನ ಇವನಿಗೆ ತಕ್ಕಾಗೆ ಬಳಸ್ಕೊಳ್ಳೋದಿಕ್ಕಾಗಿನೇ ನೋಡ್ತಾನೆ. ಅಷ್ಟೇ ಯಾಕೆ ನನ್ ಮೇಲವೇ ಕೂಡ ಒಂದು ಕೆಟ್ಟ ದೃಷ್ಟಿಯನ್ನ ಮಡಗಿದೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಆದ್ರಿಂದ ಇವನಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಯೋಚನೆಯನ್ನ ಮಾಡಿ ಪೊಲೀಸ್ ಅವರಿಗೆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟು ಇವನನ್ನ ಜೈಲಿಗೆ ಹಾಕ್ಸಿದ್ದು ನಾನೇ ಅಂತ ಹೇಳ್ಕೊತಾಳೆ. ಅಂಡ್ ಇದೇನೆ ಸರಿಯಾದ ಟೈಮು ಅಂತ ನಾನುವೇ ಕೂಡ ಯೋಚನೆಯನ್ನ ಮಾಡಿ ಆ ಗುಂಪಿನಿಂದ ಶಾಶ್ವತವಾಗಿನೇ ಹೊರಗಡೆ ಬಂದ್ಬಿಟ್ಟೆ. ಆ ನಂತರ ಝಾನ್ಸಿ ಎನ್ನುವ ನನ್ನ ಹೆಸರು ಐಡೆಂಟಿಟಿ ಎಲ್ಲವನ್ನವೇ ಕೂಡ ನಾಶವನ್ನ ಮಾಡಿ ಸಾಮಾನ್ಯ ಜನಗಳ ಹಾಗೆ ಬದುಕೋದಿಕ್ಕಾಗಿನೇ ಶುರುವನ್ನ ಮಾಡ್ದೆ.
ಅದೇ ಟೈಮ್ ನಲ್ಲಿ ನನ್ನ ಗಂಡನಾಗಿರುವ ಅನಿ ನನ್ಗೆ ಪರಿಚಯವಾಗಿ ಅವನ ಜೊತೆ ಮದುವೆಯನ್ನ ಮಾಡ್ಕೊಂಡು ಹೊಸ ಲೈಫ್ ಅನ್ನವೇ ಕೂಡ ಶುರುವನ್ನ ಮಾಡ್ದೆ. ಅಂದ್ರೆ ಎಲ್ಲವನ್ನ ಮರೆತು ಹೊಸದಾಗಿ ಬದುಕೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡು ಇವಾಗ ಈ ಕುಟುಂಬದ ವರ್ಗವೇ ಕೂಡ ಬಂದು ತಲುಪಿದೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಅದು ಅಲ್ದೆ ಆ ಗರುಡ ಇವಾಗ ಜೈಲಿನಲ್ಲಿ ಇರೋದ್ರಿಂದ ನಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ನಾನು ನೆಮ್ಮದಿಯಾಗಿನೇ ಬದುಕಿ ಬರ್ತಿದ್ದೆ. ಬಟ್ ಆದ್ರೆ ಇವಾಗ ಮತ್ತೆ ನನ್ನ ಹಿಂದೆ ಬಿದ್ದು ತೊಂದರೆ ಕೊಡೋದಿಕ್ಕೆ ಶುರುವನ್ನ ಮಾಡಿದಾನೆ. ಸೊ ಇವಾಗ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅನ್ನೋದಾಗಿ ಹೇಳ್ಕೊತಾಳೆ. ಅಂಡ್ ಇವಾಗ ಗರುಡ ಕೂಡ ಜೈಲಿನಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಲ್ವಾ. ಸೊ ಮೊದಲಿಗೆ ಒಂದಷ್ಟು ಗೂಂಡಗಳನ್ನ ಇವಳ ಹಿಂದಕ್ಕಾಗಿನೇ ಬಿಟ್ಟು ಇವಳನ್ನ ಒಡ್ದು ಕರ್ಕೊಂಡು ಬರೋದಕ್ಕಾಗಿನೇ ಕಳಿಸ್ತಾನೆ. ಅಂಡ್ ಅದೇ ರೀತಿಯಾಗಿನೇ ಒಂದು ಬಸ್ನ ಒಳಗಡೆಗೆ ಬಂದು ಅಟ್ಯಾಕ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಹೇಳಿ ಕೇಳಿ ನಮ್ಮ ಸಮಂತಾ ಒಬ್ಬಳು ದೊಡ್ಡ ಫೈಟರ್ ಅಲ್ವಾ. ಸೊ ಸೀರೆಯನ್ನ ಸ್ಟೈಲ್ ಆಗಿನೇ ಎತ್ತಿ ಕಟ್ಟಿ ಯಾವ ಲೆವೆಲ್ಗೆ ಇವಳು ಫೈಟ್ ಅನ್ನ ಮಾಡ್ತಾಳೆ ಅಂದ್ರೆ ನಿಜಕ್ಕವೇ ಈ ಸೀನ್ ಅನ್ನ ನೋಡ್ಬೇಕಾದ್ರೆ ಕ್ರೇಜಿ ಲೆವೆಲ್ ನಲ್ಲಿ ಫೀಲ್ ಆಗುತ್ತೆ. ಸೊ ಒಬ್ಬೊಬ್ಬರಿಗೆ ಬೋರ್ದು ಹಲ್ಲುಗಳನ್ನ ಉದ್ರಿಸಿ ಭೂತವನ್ನ ಬಿಡಿಸ್ತಾಳೆ ನೋಡಿ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ನಮ್ಗೆ ತೋರಿಸ್ಬೇಕಾದ್ರೆ ಆ ಗರುಡನೇ ಸೀದಾ ನಮ್ಮ ಸಮಂತಾ ಅವಳನ್ನ ಮೀಟ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಯಾವ ಹುಡುಗಿ ರೌಡಿಗಳ ಹಾಗೆ ಫೈಟನ್ನ ಮಾಡ್ಕೊಂಡು ಜಬರ್ದಸ್ತ್ ಆಗಿದ್ಲೋ ಅವಳಿವತ್ತು ಒಬ್ಬ ಹುಡುಗನನ್ನ ಮದುವೆ ಆಗಿ ಸಂಸಾರವನ್ನ ನಡೆಸಿದಾಳ ಅಂತ ನಗಾಡೋದಿಕ್ಕೆ ಶುರು ಮಾಡ್ತಾನೆ. ನಂತರ ನನ್ನನ್ನ ಈ ಮಟ್ಟಿಗೆ ತಂದಿರೋದು ನೀನೇನೆ. ಸೊ ಇವಾಗ ನನ್ನನ್ನ ಬಿಟ್ಟು ಬೇರೆಯವನ್ನ ಮದ್ವೆ ಆದ್ರೆ ಹೇಗೆ ಅನ್ನೋದಾಗಿ ಮಾತಾಡ್ತಿರ್ತಾನೆ. ಅದಕ್ಕೆ ನಮ್ಮ ಸಮಂತಾ ಹಿಂದಿನ ನನ್ನ ಲೈಫ್ ಅನ್ನ ಮರೆತು ಹೊಸ ಜೀವನವನ್ನ ಶುರು ಮಾಡಿದೀನಿ. ನನ್ಗೆ ಅಂತ ಒಂದು ಹೊಸ ಪರಿವಾರ ಸಿಕ್ಕಿದೆ. ಸೊ ಇದ್ರಲ್ಲಿ ಯಾವುದೇ ರೀತಿ ತೊಂದರೆಗಳನ್ನ ಮಾಡದೆ ದಯವಿಟ್ಟು ನನ್ನನ್ನ ಬಿಟ್ಬಿಡು ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾಳೆ. ಇದನ್ನ ಕೇಳುವ ಗರುಡ ಕೂಡ ಏನನ್ನವೇ ಮಾತಾಡದೆ ಸೈಲೆಂಟ್ ಆಗಿನೇ ಹೊರಟು ಬಂದ್ಬಿಡ್ತಾನೆ. ಬಟ್ ಆದ್ರೆ ಇವಳ ಮೇಲೆ ಯಾವಾಗ್ಲೂ ಕೆಟ್ಟ ಕಣ್ಣನ್ನ ಮಡಗಿದ ಅಲ್ವಾ, ಆದ್ರಿಂದ ನಾವು ಇವಳನ್ನ ಪಡ್ಕೋಬೇಕು ಅನ್ನುವ ಆಸೆ ಮಾತ್ರ ಹೋಗೋದಿಲ್ಲ. ಆದ್ರಿಂದ ವಾಪಸ್ ಬಂದು ಬ್ಲಾಕ್ ಮೇಲ್ ಮಾಡೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾನೆ. ನೋಡು, ನೀನು ನನ್ನ ಮಾತನ್ನ ಕೇಳಿ ವಾಪಸ್ಸು ಬಂದಿಲ್ಲ ಅಂದ್ರೆ ನಿನ್ಗೆ ಯಾವ ಫ್ಯಾಮಿಲಿ ಹೊಸದಾಗಿ ಸಿಕ್ಕಿದ್ಯೋ ಅವರ ಎಲ್ಲರ ಕಥೆಯನ್ನವೇ ಕೂಡ ಮುಗಿಸ್ತೀನಿ. ಒಬ್ರನ್ನವೇ ಬಿಡದೆ ಎಲ್ಲವನ್ನ ಧ್ವಂಸ ಮಾಡ್ತೀನಿ. ಒಂದ್ ವೇಳೆ ನೀನದನ್ನ ತಡೆಯೋದಿಕ್ಕೆ ನೋಡಿದ್ರವೇ ಕೂಡ ನೀನು ಯಾರು, ಎಲ್ಲಿಂದ ಬಂದಿದ್ಯಾ, ಮೊದ್ಲು ಯಾವ ಕೆಲ್ಸಗಳನ್ನ ಮಾಡ್ತಿದ್ದೆ, ಯಾವ ಮಟ್ಟಿಗೆ ನೀನು ಉಗ್ರವಾದಿ ಅನ್ನೋದಾಗಿ ಎಲ್ಲವನ್ನ ಹೇಳಿ ನಿನ್ನ ಲೈಫ್ ಅನ್ನ ಖಂಡಿತವಾಗ್ಲೂ ಬರ್ಬಾದನ್ನ ಮಾಡ್ತೀನಿ ಅಂತ ಬೆದರಿಕೆನ ಹಾಕ್ತಾನೆ. ಸೊ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಸಮಂತಾಗೆ ನಾವು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಅದು ಅಲ್ದೆ ಮನೆಯವರ ಹತ್ರ ನಾವೇನೆ ಎಲ್ಲಾ ವಿಷಯಗಳನ್ನ ಹೇಳ್ಕೊಳ್ಳೋಣ ಅಂತ ನೋಡಿದ್ರೆ ಇವಾಗ ಮನೆ ಪೂರ್ತಿಯಾಗಿ ಮದ್ವೆಯ ಸಂಭ್ರಮ ನಡೀತಾ ಇದೆ ಅಲ್ವಾ. ಸೊ ಈ ಟೈಮ್ ನಲ್ಲಿ ಇವಳು ಏನನ್ವೇ ಕೂಡ ಹೇಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಸೊ ಏನ್ ಮಾಡ್ಬೇಕು ಅಂತ ಇವಳು ಟೆನ್ಷನ್ ಅನ್ನ ಪಟ್ಕೊಂಡಿರ್ಬೇಕಾದ್ರೆ ಇದರ ನಡುವೆ ಆ ಗರುಡ ಸಮಂತಾ ಅವಳ ಸಂಬಂಧಿಕ ಅಂತ ಹೇಳ್ಕೊಂಡು ಮನೆ ಒಳಗಡೆಗಾಗಿನೇ ಬರ್ತಾನೆ. ಅಂಡ್ ಇದನ್ನ ನೋಡ್ಬೇಕಾದ್ರೆ ನಮ್ಮ ಸಮಂತಾ ಅವಳು ತಡೆಯೋದಿಕ್ಕವೇ ಕೂಡ ಆಗೋದಿಲ್ಲ. ಸೊ ಈ ಗರುಡ ಕೂಡ ಇವಳು ಒಂಟಿಯಾಗಿರುವ ಜಾಗಕ್ಕಾಗಿನೇ ಬಂದು, ನೋಡು ಇನ್ನವೇ ಕೂಡ ನಿನ್ಗೆ ಟೈಮ್ ಅನ್ನ ಕೊಡ್ತೀನಿ, ಅರ್ಥ ಮಾಡ್ಕೊಂಡು ನನ್ನ ಮಾತನ್ನ ಕೇಳಿದ್ರೆ ಸರಿ, ಇಲ್ಲಾಂದ್ರೆ ಒಬ್ಬೊಬ್ಬರ ಕಥೆಯನ್ನ ಯಾವ ರೀತಿ ಮುಗಿಸಾ ಹೋಗ್ತೀನಿ ನೋಡು ಅನ್ನೋದಾಗಿ ಬೆದರಿಸ್ತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಸಮಂತಾ ಕೂಡ ತುಂಬಾನೇ ಭಯವನ್ನ ಪಡ್ಕೊಬಿಡ್ತಾಳೆ. ಯಾಕಂದ್ರೆ ಈ ಗರುಡ ಯಾವ ಮಾತನ್ನ ಹೇಳ್ತಾನೋ ಅದನ್ನ ಮಿಸ್ ಮಾಡದೆ ಫಾಲೋವನ್ನ ಮಾಡ್ತಾನೆ ಅಂತ ನಮ್ಮ ಸಮಂತಾಗೆ ಮೊದ್ಲೇ ಗೊತ್ತಿದೆ ಅಲ್ವಾ. ಸೊ ಇವಾಗ ಬೇರೆ ದಾರಿ ಇಲ್ದೆ ಏನಾದ್ರೂ ಮಾಡ್ಲೇಬೇಕು ಅಂತ ಇವಳ ಮೈದ್ನ ಒಬ್ಬ ಪೊಲೀಸ್ ಅಲ್ವಾ, ಸೀದಾ ಅವನ ಹತ್ರಕ್ಕಾಗಿನೇ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಗರುಡ ತೀರೋಗಿದ್ದಾನೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಬಟ್ ಆದ್ರೆ ಅವನು ತೀರೋಗ್ದೆ ಹೊರಗಡೆಗಾಗಿನೇ ತಪ್ಪಿಸ್ಕೊಂಡು ಬಂದಿದ್ದಾನೆ ಅನ್ನೋದಾಗಿನವೇ ಹೇಳ್ಕೊಂಡು ಇವಳ ಲೈಫಿನ ಬಗ್ಗೆನವೇ ಕೂಡ ಎಲ್ಲವನ್ನ ಹೇಳ್ಕೊಬಿಡ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಇವಳ ಗಂಡನಾಗಿರುವ ಅನಿ ಕೂಡ ಇದೇ ಜಾಗಕ್ಕೆ ಬಂದ್ಬಿಡ್ತಾನೆ. ಸೊ ಅರ್ಧಂಬರ್ಧ ವಿಷಯವನ್ನ ಕೇಳಿರೋದ್ರಿಂದ ನಮ್ಮ ಸಮಂತಾ ಇವನಿಗೆ ಕೂಡ ಇವಳ ಲೈಫ್ ನ ಬಗ್ಗೆ ಎಲ್ಲಾ ವಿಷಯವನ್ನ ಹೇಳ್ಕೋಬೇಕಾಗುತ್ತೆ. ಸೊ ಆ ರೀತಿ ಹೇಳ್ಕೋಬೇಕಾದ್ರೆ ಅನಿ ಅವನ ಕೈಯಲ್ಲಿ ಇವಳನ್ನ ನಂಬೋದಿಕ್ಕೇನೆ ಆಗೋದಿಲ್ಲ. ಯಾವ ಹುಡುಗಿಯನ್ನ ನಾವು ಪ್ರೀತಿಯನ್ನ ಮಾಡಿ ಮದ್ವೆಯನ್ನ ಮಾಡ್ಕೊಂಡಿದೀವೋ ಅವಳ ಬ್ಯಾಕ್ ಗ್ರೌಂಡ್ ನಲ್ಲಿ ಇಷ್ಟೊಂದು ಭಯಂಕರವಾದ ಸ್ಟೋರಿ ಇದೆಯಾ. ಅಂಡ್ ಇವಳು ನಿಜಕ್ಕೂ ರಕ್ತಪಾತವನ್ನ ಮಾಡಿರುವ ಲೇಡಿನ ಅನ್ನೋದಾಗಿನೇ ಹೆದರ್ಕೋತಾನೆ. ಬಟ್ ಆದ್ರೆ ಒಬ್ಬ ವ್ಯಕ್ತಿಯನ್ನ ಅವರ ಬ್ಯಾಕ್ ಗ್ರೌಂಡ್ ನ ಲೈಫಿನಿಂದ ಅಳತೆಯನ್ನ ಮಾಡ್ಬಾರ್ದು ಅಲ್ವಾ. ಪ್ರೆಸೆಂಟ್ ನಲ್ಲಿ ಅವರು ಬದುಕ್ತಾ ಇರುವ ರೀತಿ ಏನು ಅನ್ನೋದಾಗಿನೇ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ನಿನ್ನ ಲೈಫ್ ಅಲ್ಲಿ ಏನೇ ನಡೆದಿದ್ರೆ ಕೂಡ ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ನಂತರ ಇವಳ ಗಂಡ ಮತ್ತೆ ಮೈದ್ನ ಇಬ್ಬರವೇ ಕೂಡ ಆ ಗರುಡ ಅವನ ಇನ್ಫಾರ್ಮೇಶನ್ ಗಳನ್ನ ಪೊಲೀಸ್ ಅವರಿಗೆ ಕೊಟ್ಟು ಮತ್ತೆ ಅವನನ್ನ ಅರೆಸ್ಟ್ ಅನ್ನ ಮಾಡ್ಸೋದಕ್ಕಾಗಿನೇ ಟ್ರೈ ಏನ ಮಾಡ್ತಾರೆ. ಅಂಡ್ ಅದೇ ರೀತಿ ಪೊಲೀಸ್ ಅವರಿಗೆ ಫೋಟೋಗಳು, ಡೀಟೇಲ್ಸ್ ಗಳು ಎಲ್ಲವನ್ನವೇ ಕೂಡ ಕೊಡ್ಬೇಕಾದ್ರೆ ಅವರು ಕೂಡ ಎಲ್ಲ ಕಡೆ ಹುಡ್ಕೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾರೆ. ಅಂಡ್ ಫೈನಲಿ ಪೊಲೀಸ್ನವರು ಕೂಡ ಗರುಡ ಅವನನ್ನ ಮತ್ತೆ ಹಿಡ್ಕೊಂಡು ಅರೆಸ್ಟ್ ಅನ್ನ ಮಾಡ್ತಾರೆ. ಆದ್ರೆ ಈ ಬಾರಿ ಅವನನ್ನ ಜೈಲಿಗೆ ತಗೊಂಡೋಗಿ ಇಡೋದಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನು ಮಧ್ಯದಲ್ಲೇನೆ ಎಸ್ಕೇಪ್ ಆಗಿ ಮತ್ತೆ ಪರಾರಿಯಾಗ್ಬಿಡ್ತಾನೆ. ಅಂಡ್ ಈ ಸಲ ಸಮಂತಾ ಮತ್ತೆ ಅವಳ ಫ್ಯಾಮಿಲಿ ಕಥೆಯನ್ನ ಮುಗಿಸ್ತೀನಿ ಅಂತ ಸಂಕಲ್ಪವನ್ನುವೇ ಮಾಡ್ಕೋತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಫ್ಯಾಮಿಲಿ ಅವರನ್ನ ನೋಡ್ಬೇಕಾದ್ರೆ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನವೇ ಕೂಡ ಅರೇಂಜ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಎಲ್ಲರೂ ಪೂಜೆಯನ್ನ ಮಾಡ್ಸೋದಿಕ್ಕಾಗಿ ಮತ್ತೊಂದು ಊರಿಗಾಗಿನೇ ಟ್ರಾವೆಲ್ ಮಾಡಿ ಬರ್ತಾರೆ.
ಸೊ ಎಲ್ಲಾ ಪೂಜೆನೂ ಕೂಡ ಚೆನ್ನಾಗಿನೇ ನಡೀತಾ ಇದೆ ಅಂತ ಇಬ್ರು ಅನ್ಕೋಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ಗರುಡ ಅವನ ಕಡೆಯವರು ಇವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬಂದ್ಬಿಡ್ತಾರೆ. ಅಂಡ್ ಅವರನ್ನ ನೋಡ್ತಿದ್ದಾಗೇನೆ ನಮ್ಮ ಸಮಂತಾಗವೇ ಕೂಡ ಅರ್ಥವಾಗ್ಬಿಡೋದ್ರಿಂದ ನಮ್ಮ ಫ್ಯಾಮಿಲಿಯನ್ನ ಕಾಪಾಡ್ಕೋಬೇಕು ಅಂದ್ರೆ ಇದೇ ಕ್ಷಣ ನಾವು ಈ ಜಾಗವನ್ನ ಖಾಲಿ ಮಾಡ್ಬೇಕು ಅಂತ ಹೇಳಿ ಎಲ್ಲರನ್ನ ಕಾರಿಗಾಗಿನೇ ಹತ್ತಿಸ್ಕೊಂಡು ಹೊರಡ್ತಾರೆ. ಬಟ್ ಆದ್ರೆ ಇವಳ ಮೈದ್ನಾಗೆ ಏನವೇ ಕೂಡ ಗೊತ್ತಿಲ್ಲ ಅಲ್ವಾ, ಸೊ ನಾರ್ಮಲ್ ಆಗಿನೇ ಬರ್ತಿರ್ತಾನೆ. ಆದ್ರಿಂದ ಇವನನ್ನ ಬಿಟ್ರೆ ಎಲ್ಲರ ಕತ್ತನವೇ ಕೂಡ ಮುಗ್ದೋಗ್ಬಿಡುತ್ತೆ. ಸೊ ನಾವೇನೆ ಕಾರನ್ನ ಡ್ರೈವ್ ಮಾಡೋಣ ಅಂತ ಕಾರನ್ನ ತಿರುಗಿಸಿ ಫಾಸ್ಟ್ ಆಗಿನೇ ಬರ್ತಾಳೆ ನೋಡಿ. ಅಂಡ್ ಇವಾಗ ಗೂಂಡಗಳಿವೆ ಕೂಡ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಫಾಲೋವನ್ನ ಮಾಡಿ ಬರ್ಬೇಕಾದ್ರೆ ಇವಳು ಕಾರಿನ ಒಳಗಡೆನೆ ಎಲ್ಲರ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಟ್ರೈಯನ್ನ ಮಾಡ್ತಾಳೆ. ಅಂಡ್ ಹಿಂದೆ ಕುಂತಿರುವ ಅತ್ತೆ ಆಗಿರ್ಬಹುದು, ಅಜ್ಜಿ ಆಗಿರ್ಬಹುದು, ಅವರು ಕೂಡ ಬೇರೆ ದಾರಿ ಇಲ್ದೆ ಇವಳಿಗೆ ಸಪೋರ್ಟ್ ಅನ್ನ ಮಾಡ್ಲೇಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಸಮಂತಾ ಅವಳ ಈ ರೂಪವನ್ನ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ಶಾಕಿನಲ್ಲೇ ಇದ್ದಾರೆ. ನಂತರ ಇವರು ಸೇಫ್ ಆಗಿನೇ ಮನೆ ಒಳಗಡೆಗೆ ಬರ್ಬೇಕಾದ್ರೆ ಗಂಡಸರಿಗೆ ನೀನು ಈ ರೀತಿಯಾಗಿ ಹೊಡೆದು ಫೈಟ್ ಅನ್ನ ಮಾಡ್ತೀಯ ಅಂದ್ರೆ ನಿಜಕ್ಕವೇ ನೀನು ಹೆಣ್ಣ ಏನ್ ಕಥೆ ಅನ್ನೋದಾಗಿನೇ ಕ್ವಶನ್ ಗಳನ್ನ ಕೇಳ್ತಾರೆ. ಸೊ ಇವಾಗ ನಮ್ಮ ಸಮಂತಾಗವೇ ಕೂಡ ಬೇರೆ ದಾರಿ ಇಲ್ದಿರೋದ್ರಿಂದ ಎಲ್ಲ ಸತ್ಯವನ್ನ ಹೇಳ್ಬೇಕಾಗುತ್ತೆ. ಅಂಡ್ ಇದನ್ನ ಕೇಳುವ ಮನೆಯವರೆಲ್ಲ ಒಂದು ಕ್ಷಣಕ್ಕೇನೆ ಕೋಪವನ್ನ ಮಾಡ್ಕೋತಾರೆ. ಯಾಕಂದ್ರೆ ಇಷ್ಟೊಂದು ಭಯಂಕರವಾದ ಸತ್ಯವನ್ನ ನಮ್ಮಿಂದ ಬಚ್ಚಿಟ್ಟು ಸಾಮಾನ್ಯ ಹುಡುಗಿ ಹಾಗೆ ಆಕ್ಟಿಂಗ್ ಅನ್ನ ಮಾಡ್ತಿದ್ಯಾ ಅನ್ನೋದಾಗಿ. ಆದ್ರೆ ಇವಳ ಲೈಫ್ ನ ಬಗ್ಗೆ ಆಗಿರ್ಬಹುದು, ಪ್ರಾಬ್ಲಮ್ ನ ಬಗ್ಗೆ ಆಗಿರ್ಬಹುದು, ಒಂಟಿತನದ ಬಗ್ಗೆ ಆಗಿರ್ಬಹುದು, ಎಲ್ಲವನ್ನೂ ಕೂಡ ಹೇಳ್ಕೋಬೇಕಾದ್ರೆ ಅದನ್ನ ಕೇಳ್ಬೇಕಾದ್ರೆ ಇವರ ಮನಸ್ಸು ಕೂಡ ಕರ್ಗೋಗುತ್ತೆ. ಆದ್ರಿಂದ ಇಲ್ಲಿವರೆಗೂ ಸೊಸೆ ಅಂತ ಒಪ್ಕೊಂಡಿರ್ಲಿಲ್ಲ ಅಲ್ವಾ. ಬಟ್ ಆದ್ರೆ ಇವಾಗ ನೀನು ಹಿಂದೆ ಏನೇ ಆಗಿದ್ರವೇ ಕೂಡ ಇವಾಗ ನಮ್ಮ ಮನೆ ಸೊಸೆಯಾಗಿ ಬಂದಿದ್ಯಾ. ಸೊ ನಾವು ನಿಮ್ಮ ಜೊತೆಯಾಗಿ ನಿಂತ್ಕೋತೀವಿ ಅನ್ನೋದಾಗಿ ಎಲ್ಲರೂ ಕೂಡ ಒಪ್ಕೋತಾರೆ. ಅಂಡ್ ಇದನ್ನ ಕೇಳುವ ನಮ್ಮ ಸಮಂತಾಗವೇ ಕೂಡ ತುಂಬಾನೇ ಹ್ಯಾಪಿ ಆಗುತ್ತೆ. ಬಟ್ ಆದ್ರೆ ಆ ಗರುಡ ಅವನನ್ನ ನೋಡ್ಬೇಕಾದ್ರೆ ಇವಳ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕಾಗಿ ಎಲ್ಲಾ ತಯಾರಿಯನ್ನ ಮಾಡ್ಕೋತಾ ಇದ್ದಾನೆ. ಅಂಡ್ ಇವಾಗ ಈ ಫೈಟು ಕೇವಲ ನಮ್ಮ ಸಮಂತಾ ಮತ್ತೆ ಗರುಡ ಇವರಿಬ್ಬರ ನಡುವೆ ಮಾತ್ರ ಇಲ್ಲ, ಬದಲಾಗಿ ಇವಳ ಫ್ಯಾಮಿಲಿಯ ಜೊತೆಯಾಗವೇ ಕೂಡ ಸೇರ್ಕೊಬಿಟ್ಟಿದೆ ಅಲ್ವಾ. ಸೊ ಈ ಕಡೆ ನಮ್ಮ ಸಮಂತಾ ಕೂಡ ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ಮಾಡ್ಕೋತಾಳೆ. ಅಂಡ್ ಅದೇ ರೀತಿಯಾಗಿ ಅವತ್ತು ನೈಟ್ ಆಗ್ಬೇಕಾದ್ರೆ ಈ ಗರುಡ ಅವನ ಪೂರ್ತಿಯಾದ ಗ್ಯಾಂಗು ಮನೆ ಒಳಗಡೆಗಾಗಿನೇ ನುಗ್ಗಿ ಬರುತ್ತೆ. ಬಟ್ ಆದ್ರೆ ನಮ್ಮ ಸಮಂತಾ ಧೈರ್ಯವಾಗಿನೇ ಗನ್ನನ್ನ ಹಿಡ್ಕೊಂಡು ಒಂಟಿಯಾಗಿನೇ ಬಂದು ನಿಂತ್ಕೋತಾಳೆ. ಅದಕ್ಕೆ ಆ ಗರುಡ ನನ್ನ ಜೊತೆಯಾಗಿ ಬಂದ್ಬಿಟ್ರೆ ನಿನ್ನ ಫ್ಯಾಮಿಲಿಗೆ ಏನನ್ನವೇ ಕೂಡ ಮಾಡೋದಿಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಆದ್ರೆ ಇವಳು ನಾನು ಒಂಟಿಯಾಗಿನೇ ನನ್ನ ಫ್ಯಾಮಿಲಿಯನ್ನ ಕಾಪಾಡ್ಕೋತೀನಿ ಅನ್ನೋದಾಗಿನೇ ಹೇಳಿ ಗನ್ನನ ತಗೊಂಡು ಆ ಗೂಂಡಗಳಿಗೆ ಬುಲೆಟ್ ಅನ್ನ ಇಳಿಸೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇದನ್ನ ನೋಡೋದಿಕ್ಕೆ ದೀಪಾವಳಿ ಹಬ್ಬದ ಹಾಗೇನೆ ಕಾಣಿಸ್ತಿರುತ್ತೆ. ಆ ಲೆವೆಲ್ಗೆ ಈ ಗೂಂಡಗಳು ಮತ್ತೆ ಸಮಂತಾ ನಡುವೆ ಒಂದು ಮಾಸಾದ ಫೈಟು ಶುರುವಾಗುತ್ತೆ ನೋಡಿ. ಅಂಡ್ ಇವಳ ಜೊತೆಗೆ ನಮ್ಮ ಫ್ಯಾಮಿಲಿವೇ ಕೂಡ ಕೈ ಕಟ್ಕೊಂಡು ಕುಳಿತಿರೋದಿಲ್ಲ ಅಲ್ವಾ. ಅವರು ಕೂಡ ಯಾವ್ಯಾವ ವಸ್ತುಗಳನ್ನ ಬಳಸಿ ಫೈಟ್ ಅನ್ನ ಮಾಡಬಹುದು, ಯಾರ್ಯಾರ ಕಥೆಯನ್ನ ಮುಗಿಸಬಹುದು ಅದನ್ನೆಲ್ಲ ಟ್ರೈಯನ್ನ ಮಾಡಿ ಅವರು ಕೂಡ ಫೈಟಿನಲ್ಲಿ ಹೆಲ್ಪ್ ಅನ್ನ ಮಾಡ್ತಾರೆ. ಈ ಕಡೆ ನಮ್ಮ ಸಮಂತಾ ಅವಳನ್ನ ನೋಡ್ಬೇಕಾದ್ರೆ ಅವಳು ಚಂಡಿ ಚಾಮುಂಡಿಯಾಗಿನೇ ನಿಂತಿದ್ದಾಳೆ. ಯಾವ ಲೆವೆಲ್ಗೆ ಇವಳು ಫೈಟ್ ಅನ್ನ ಮಾಡ್ತಾ ಇದ್ದಾಳೆ ಅಂದ್ರೆ ಎಲ್ಲಾ ಗೂಂಡಗಳ ಕಥೆಯನ್ನ ಮುಗಿಸಿ ಫೈನಲ್ ಆಗಿ ಗರುಡ ಅವನ ಹತ್ರಕ್ಕಾಗಿನೇ ಬಂದು ನಿಂತ್ಕೋತಾಳೆ. ಅಂಡ್ ಇವನುವೇ ಕೂಡ ಏನು ಕಡಿಮೆ ಇಲ್ಲ ಅಲ್ವಾ, ಹೇಗಾದ್ರೂ ಮಾಡಿ ಇವಳನ್ನ ಜೀವಂತವಾಗಿನೇ ಕರ್ಕೊಂಡು ಹೋಗ್ಬೇಕು ಅನ್ನೋದಾಗಿ ನೋಡ್ತಿದ್ದಾನೆ. ಬಟ್ ಆದ್ರೆ ನಮ್ಮ ಸಮಂತಾ ಇವನ ಪ್ರಾಣವನ್ನೇ ತೆಗೆಯೋದಿಕ್ಕಾಗಿ ನೋಡ್ತಾ ಇದ್ದಾಳೆ. ಸೊ ಇದನ್ನ ನೋಡಿ ಕೋಪವನ್ನ ಮಾಡ್ಕೊಳ್ಳುವ ಗರುಡ ಡೈರೆಕ್ಟ್ ಆಗಿನೇ ಗನ್ನನ್ನ ತೆಗೆದು ಶೂಟನ್ನ ಮಾಡ್ಬೇಕಾದ್ರೆ ನಮ್ಮ ಸಮಂತಾಗೆ ಬುಲೆಟ್ ಬಂದು ಬಿದ್ದೋಗ್ಬಿಡುತ್ತೆ. ಆದ್ರಿಂದ ನೋವನ್ನ ತಡೆಯೋದಿಕ್ಕೆ ಆಗದೆ ಕೆಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾಳೆ ನಮ್ಮ ಸಮಂತಾ. ಅಂಡ್ ಇವಳು ಸಾಯುವ ಸಿಚುವೇಶನ್ ಅಲ್ಲಿ ಕೆಳಗಡೆ ಬಿದ್ದಿರ್ತಾ ಇದ್ರವೇ ಕೂಡ ಸೋಲನ್ನ ಒಪ್ಕೊಳ್ದಿರ ಕೊನೆವರೆಗೂ ಕೂಡ ಫೈಟ್ ಅನ್ನ ಮಾಡೋದಿಕ್ಕಾಗಿ ನೋಡ್ತಾಳೆ. ಅಂಡ್ ಇವಳ ಪಕ್ಕದಲ್ಲಿ ಬಿದ್ದಿರುವ ಒಂದು ಚಾಕವನ್ನ ತಗೊಂಡು ಇವಳ ಎಲ್ಲಾ ಶಕ್ತಿಯನ್ನ ಒಟ್ಟಾಗಿನೇ ಸೇರಿಸಿ ಮೇಲಕ್ಕಾಗಿನೇ ಎದ್ದು ಚುಚ್ಚಿ ಅವನ ಕಥೆಯನ್ನ ಮುಗಿಸ್ತಾಳೆ ನೋಡಿ. ಅಂಡ್ ಫೈನಲ್ ಆಗಿ ಗರುಡ ಅವನ ಕಥೆಯನ್ನ ಮುಗ್ದೋಗ್ಬಿಡುತ್ತೆ. ಬಟ್ ಆದ್ರೆ ಇವಳಿಗೆ ಕೂಡ ಬುಲೆಟ್ ಬಿದ್ದಿರೋದ್ರಿಂದ ತುಂಬಾನೇ ಡ್ಯಾಮೇಜ್ ಆಗೋಗಿದೆ. ಇದನ್ನ ನೋಡುವ ಫ್ಯಾಮಿಲಿಯವರು ಭಯವನ್ನ ಪಟ್ಕೊಂಡ್ರವೇ ಕೂಡ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಯಾವುದೇ ರೀತಿ ತೊಂದರೆ ಇಲ್ದಿರುವ ಹಾಗೆ ನಮ್ಮ ಸಮಂತಾ ಅವಳನ್ನ ಕಾಪಾಡ್ಕೋತಾರೆ. ಅಂಡ್ ಫೈನಲ್ ಆಗಿ ನೋಡೋದಾದ್ರೆ ಇವಳ ಲೈಫಿನಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದ್ದ ಆ ಗರುಡ ಅವನ ಸಮಸ್ಯೆ ಶಾಶ್ವತವಾಗಿನೇ ಮುಗ್ದೋಗಿದೆ. ಅಂಡ್ ಯಾವ ಕುಟುಂಬ ಇವಳನ್ನ ಸೊಸೆ ಅಂತ ಒಪ್ಕೊಂಡಿರ್ಲಿಲ್ವೋ ಇವಾಗ ಅದೇ ಕುಟುಂಬ ಇವಳ ಪ್ರಾಣವನ್ನ ಕಾಪಾಡೋದಿಕ್ಕಾಗಿ ಮುಂದೆ ಬಂದು ನಿಂತಿದೆ. ಸೊ ಫೈನಲ್ ಆಗಿ ನಿನ್ನ ಲೈಫಿನಲ್ಲಿ ಏನೇ ನಡೆದಿದ್ರವೇ ಕೂಡ ಅದನ್ನೆಲ್ಲ ಮರೆತು ನಮ್ಮ ಸೊಸೆಯಾಗಿ ನಾವು ಒಪ್ಕೊಳ್ತಾ ಇದೀವಿ ಅಂತ ಎಲ್ಲರೂ ಕೂಡ ಇವಳನ್ನ ಹಗ್ ಮಾಡ್ಕೋತಾರೆ. ಅಂಡ್ ಫೈನಲ್ ಆಗಿ ಯಾವ ಒಂಟಿತನದಿಂದ ಇವಳು ಬೇಜಾರನ್ನ ಮಾಡ್ಕೊಂಡಿದ್ಲು, ಯಾವ ಕುಟುಂಬ ಸಿಕ್ಕರೆ ನಮ್ಗೆ ನೆಮ್ಮದಿ ಸಿಗುತ್ತೆ ಅಂತ ಅನ್ಕೊಂಡಿದ್ಲು, ಅದೇ ರೀತಿಯಾಗಿ ಇವಳ ಕುಟುಂಬ ಇವಳಿಗಾಗಿನೇ ಸಿಗುತ್ತೆ. ಅಂಡ್ ಫೈನಲ್ ಆಗಿ ನಮ್ಮ ಸಮಂತಾ ಕೂಡ ಒಬ್ಬಳು ಒಳ್ಳೆ ಸೊಸೆ ಅನ್ನೋದಾಗಿ ಸಾಬೀತನ ಮಾಡ್ಕೋತಾಳೆ. ಅಂಡ್ ಈ ಮೂವಿ ಮುಖಾಂತರ ನಮ್ಗೆ ಯಾವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿಯ ಚರಿತ್ರೆ ಏನೇ ಆಗಿದ್ರವೇ ಕೂಡ ಆ ವಿಷಯವನ್ನ ಇಟ್ಕೊಂಡು ಅವನ ಜೀವನವನ್ನ ನಾವು ನಿರ್ಧಾರವನ್ನ ಮಾಡ್ಬಾರ್ದು. ಯಾಕಂದ್ರೆ ಪ್ರೆಸೆಂಟ್ ನಲ್ಲಿ ಅವರು ಬದಲಾಗಿರ್ಬಹುದು ಅಲ್ವಾ. ಸೊ ಪ್ರೆಸೆಂಟ್ ನಲ್ಲಿ ಆ ವ್ಯಕ್ತಿ ಯಾವ ರೀತಿ ಬದಲಾಗಿದ್ದಾರೆ ಅನ್ನುವ ವಿಷಯಗಳನ್ನ ಇಟ್ಕೊಂಡು
ಆ ವ್ಯಕ್ತಿಯನ್ನ ನಾವು ಪ್ರೀತಿಸಬೇಕು ಅನ್ನುವ ಒಂದು ಮೆಸೇಜ್ ಅನ್ನ ಕೊಡ್ತಾರೆ. ಅಂಡ್ ಇದ್ರ ಜೊತೆಗೆ ಸೂಪರ್ ಆಗಿರುವ ಈ ಮೂವಿ ಇಲ್ಲಿಗೆನೆ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಬರ್ತಿರುವ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ. ಅದ್ರ ಲಿಂಕ್ ಅನ್ನವೇ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಮಿಸ್ ಅನ್ನ ಮಾಡದೆ ಅದನ್ನವೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಓಕೆ, ಎಂತದೇ ಒಂದು ಮಾಸ್ ಆಗಿರುವ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.